ರಾಜೀವ್ ಗಾಂಧಿ ವಸತಿ ನಿವೇಶನಗಳನ್ನು ನೀಡುವಲ್ಲಿ ವಿಳಂಬದ ಹಿನ್ನೆಲೆಯಲ್ಲಿ ರಾಜೀವ್ ಗಾಂಧಿ ನಿಗಮದ ಕಚೇರಿ ಮುಂದೆ ಅರ್ಜಿದಾರರು ಧರಣಿ ಮಾಡಿದ್ದಾರೆ. ಜನವರಿ 31ರ ಒಳಗೆ ಮನೆ ನೀಡುವ ಬಗ್ಗೆ ಭರವಸೆಯನ್ನು ನೀಡಿತ್ತು ನಿಗಮ. ಆದರೆ 2 ದಿನಗಳು ಕಳೆದಿದೆ. ಭರವಸೆ ದಿನಾಂಕ ದಾಟಿದ್ರೂ ಕೂಡ ನಿಗಮದಿಂದ ನೋ ರೆಸ್ಪಾನ್ಸ್. ಹೀಗಾಗಿ ಮನೆಗಾಗಿ ಅರ್ಜಿ ಹಾಕಿರುವ ದಾಖಲೆಯ ಪತ್ರವನ್ನು ಹಿಡಿದು ಪ್ರೊಟೆಸ್ಟ್ ಮಾಡಿದ್ದಾರೆ. ಮನೆ ಕೊಡೋವರೆಗೂ ನಾವು ಎದ್ದು ಹೋಗಲ್ಲ ಅಂತ ಪಟ್ಟಣ ಕೂಡ ಹಿಡಿದಿದ್ದಾರೆ. ಇಲ್ಲೇ ಕುತ್ಕೊಂಡು ಪ್ರಾಣ ಬಿಡ್ತೇವೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಆಚೆಯಿಂದ ಊರ್ ಬಿಟ್ಟು ಬಂದಿರೋರು ಕೊಡ್ತೀವಿ ಅಂತ ಹೇಳ್ಬಿಡ್ಲಿ. ನಾವು ಇಲ್ಲಿ ಕನ್ನಡದವರಾಗಿ ನಾವು ಇಲ್ಲಿ ಹುಟ್ಟಿ ಬೆಳೆದಿ ನಮ್ಗೆ ಒಂದು ಮನೆ ಕೊಡ್ಲಿಲ್ಲ. 48 ವರ್ಷ 50 ವರ್ಷ ಆಗ್ತಾ ಬರ್ತಾ ಇತ್ತು. ನಮ್ಗೆ ಬರೀ ಬಾಡಿಗೆ ಕಟ್ಕೊಂಡೆ ಸಾಯ್ಬೇಕು ನಾವು. ಬಡವ್ರಿಗೆ ಮನೆ ಅಂತಾರೆ. ಬಡವ್ರಿಗೆ ಮನೆ ಅದು ಉಚಿತ ಮನೆ, ಫ್ರೀ ಮನೆ ಅಂತಾರೆ. ಎಲ್ಲಿಂದ ಫ್ರೀ ಮನೆ ಕೊಡ್ತಾ ಇದ್ದಾರೆ? ನಾವು ದುಡ್ಡು ಕಟ್ಟಿನೇ ನಮ್ಗೆ ಮನೆ ಸಿಗ್ತಾ ಇಲ್ಲ. ಫ್ರೀ ಎಲ್ಲಿಂದ ಬರುತ್ತೆ ಅದು? ಮಿಷನರಿ ಬರಬೇಕು, AC ಸಾಹೇಬರು ಬರಬೇಕು, ಕೊಟ್ಟಿದ್ರು.